ಟ್ರಾನ್ಸ್ಜೆಂಡರ್ ವ್ಯಕ್ತಿ ಅಂದ್ರೆ ಪ್ರತಿ ಕ್ಷಣ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ ಫೈಟ್ ಮಾಡ್ಬೇಕು ಮ್ಯಾಮ್ ಅವ್ರ ಲೈಫ್ಗೋಸ್ಕರ. ಅದೇ ಟ್ರಾನ್ಸ್ಜೆಂಡರ್ ಜೀವನ. ನನ್ನ ಲೈಫ್ ಇಷ್ಟು ನರಕ ಯಾತನೆ ಇವಾಗಾದ್ರೂ ಮುಗಿದಲ್ಲಪ್ಪ, ನನ್ನ ಲೈಫ್ ಇವಾಗ ಚೆನ್ನಾಗಿರ್ಬೋದಲ್ಲಪ್ಪ. ಸಮಾಜದಲ್ಲಿ ಶಾವೆ ಇಷ್ಟು ದಿನ ಯಾರು ಗೊತ್ತಿಲ್ಲ, ಇವಳು ಭಿಕ್ಷಾಟನೆ ಮಾಡ್ತಾಳೆ, ಇವಳು ಟ್ರಾನ್ಸ್ ಮೆನ್ನು ಅಷ್ಟೇ ಗೊತ್ತಿತ್ತು. ಇಷ್ಟು ಇನ್ ಮುಂದೆ ಆದ್ರೂ ಟ್ರಾನ್ಸ್ಜೆಂಡರ್ ಗೌರ್ಮೆಂಟ್, ಕರ್ನಾಟಕ ಫಸ್ಟ್ ಟ್ರಾನ್ಸ್ಜೆಂಡರ್ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಒಂದು ಹೆಮ್ಮೆ ಅಂತ ನನ್ಗೆ ಆ ಟೈಮ್ ಇತ್ತು ಮ್ಯಾಮ್. ತುಂಬಾ ಖುಷಿತ್ತು. ಇಷ್ಟು ಜನ ನರಕ ಯಾತನೆ, ರೋದನೆ, ಅಳು ಒಂಥರ ತುಂಬಾ ಕಷ್ಟಪಟ್ಟಿದ್ದು. ಎಷ್ಟು ಸತಿ ನನ್ನ ನೈಟ್ ಎಲ್ಲ ಹತ್ತಿದ್ದು, ನನ್ನ ಪರಿಶ್ರಮ ತುಂಬಾ ಓದ್ತಿದ್ದೆ ಮ್ಯಾಮ್. ಡೈಲಿ ನಾನು 12 ಅವರ್ ಓದ್ತಿದ್ದೆ. 12 ಹೌದು. ಬೆಳಿಗ್ಗೆ ನಾನು 6 ಗಂಟೆಗೆ ಎದ್ದು ಹೋದ್ರೆ 9 ಗಂಟೆಗೆ ಟಿಫನ್ ಬರ್ತಿದೆ. 9ರಿಂದ 9:30 ಅಷ್ಟೇ, ಅರ್ಧ ಗಂಟೆ ಅಷ್ಟೇ ಸ್ನಾನ ಮಾಡಿ ತಿಂತೀನಿ, ಮತ್ತೆ ಹೋಗು. ಟೈಮ್ ಟೇಬಲ್ ಹೌದು, ಟೈಮ್ ಇಷ್ಟಿಷ್ಟು ಸಬ್ಜೆಕ್ಟ್ ಅಂತ. ಮತ್ತೆ 1:30 ಬಂದ್ರೆ 1:30 2:30 1 ಅವರ್ ಅಷ್ಟೇ ನಂಗೆ ಲಂಚ್ ಬ್ರೇಕ್. ಮತ್ತೆ 2 ಹೋಗು, 5:30 ಕುತ್ಕೋ. 5:30 ಮತ್ತೆ ಟೀಗೆ ಹೋಗ್ತಿದ್ದೆ. 5:30ರಿಂದ 6 ಗಂಟೆ ಮತ್ತೆ ಹೋಗಿ 8:30 ತನಕ ಓದು ಬರೀ ಅಷ್ಟೇ. ನಾನು ಡಿಸೈಡ್ ಮಾಡಿದ್ದೆ, ನಾನು ನಂಬಿರೋದಂದೆ ಮ್ಯಾಮ್, ಮನುಷ್ಯ ಒಂದೇನೋ ಸಾಧನೆ ಮಾಡ್ಬೇಕಂದ್ರೆ ಅವ್ನಿಗೆ ಫಸ್ಟ್ ಹಠ ಇರ್ಬೇಕು. ಹಠ ಛಲ ಇದ್ರೆ ನೆಕ್ಸ್ಟ್ ಪರಿಶ್ರಮ ಇರ್ಬೇಕು. ನಿರಂತರ ಪರಿಶ್ರಮ ಇರ್ಬೇಕು. ನಿರಂತರ ಪರಿಶ್ರಮ ಇದ್ರೆ ನಾವು ಏನ್ ಅನ್ಕೊಂತೀವ, ನಮ್ ಗುರಿ ಏನಿದೆ ಅಂತ ಸಾಧಿಸಬಹುದು ಅಂತ ನಾನೇ ಉದಾಹರಣೆ ಮ್ಯಾಮ್ ಅಷ್ಟೇ. ನಿಮ್ಮ ಕತೆ ನಿಜವಾಗ್ಲೂ ನಮಗೆ ಖುಷಿ ಕೊಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡ್ತಾ ಇರೋರ್ಗೆಲ್ರಿಗೂ ಖುಷಿ ಆಗುತ್ತೆ. ಕರ್ನಾಟಕದ ಮೊದಲ ಮಂಗಳಮುಖಿ ಮಹಿಳೆ ಸರ್ಕಾರಿ ಉದ್ಯೋಗವನ್ನು ಪಡೆದಿದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ಖುಷಿನೇ. ಅದ್ರ ಜೊತೆಗೆ ನಿಮ್ದಿದೆಯಲ್ಲ ಹಠಾಚಲ ಅನ್ನೋದು, ಸಾಕಷ್ಟು ಜನ ಗೌರ್ಮೆಂಟ್ ಜಾಬಿಗೆ ಅಪ್ಲೈ ಮಾಡ್ತಾರೆ, ಆದ್ರೆ ಸಿದ್ಧತೆಗಳಲ್ಲಿ ಎಷ್ಟು ಕೊರತೆ ಇರುತ್ತೆ. ಸುಮ್ನೆ ಎಕ್ಸಾಮ್ ಬರೆಯಕ್ ಹೋಗೋದು, ರಿಸಲ್ಟ್ ಬರಲ್ಲ ಅಂತ ಹೇಳುದು, ಕಟ್ ಆಫ್ ಅಷ್ಟು ನಿಲ್ಸಿದ್ದಾರೆ ಅಂತ ಹೇಳೋದು. ಆದ್ರೆ ನಿಮ್ಗೆ 1 ಅಲ್ಲ 2 ಅಲ್ಲ 5 ಜಾಬ್ ಸಿಕ್ತು. ಯಾಕೆ ಅಂತ ಹೇಳಿದ್ರೆ ನೀವು ಅಷ್ಟು ಸಿದ್ಧತೆಯಿಂದ ತಯಾರಾದ್ರಿ. ಅದೇ ಮನಸ್ಸಿದ್ದರೆ ಮಾರ್ಗ ಅಂತಾರಲ್ಲ ಮ್ಯಾಮ್, ಅದೇ ಮನಸ್ಸು ಮಾಡ್ಬೇಕು ಅಷ್ಟೇ. ನಮ್ಮ ಸಮುದಾಯದವರು ಅಪಾಯಿಂಟ್ಮೆಂಟ್ ಪ್ರೊಸೆಸಿಂಗ್ ಅಲ್ಲಿ ತುಂಬಾ ಲೋಪದೋಷಗಳಿದಾವೆ. ಒಂದು ನೇಮಕಾತಿ ಮಾಡ್ಕೋಬೇಕಂದ್ರೆ ಹಲವಾರು ದೋಷಗಳಿದಾವೆ. ಅದರಲ್ಲಿ ಇನ್ನೇನೋ ಇದು ತುಂಬಾ 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 ಚೇಂಜಸ್ ಆಗ್ಬೇಕು ನಮ್ದು ಅಪಾಯಿಂಟ್ಮೆಂಟ್ ರಿಕ್ವೈರ್ಮೆಂಟ್. ಬಟ್ ಅದರಲ್ಲಿ ನಾವು ಅದೇ ಮನಸ್ಸಿರ್ಬೇಕು ಮ್ಯಾಮ್, ಹಠ ಇರ್ಬೇಕು, ಛಲ ಇರ್ಬೇಕು, ಪ್ರಯತ್ನ ಇರ್ಬೇಕು. ಖಂಡಿತ ಹಾಗೆ ಆಗ್ತೀವಿ ಮ್ಯಾಮ್. ಯಾಕಂದ್ರೆ ನನಗೆ ನನ್ನ ಮುಂದೆ ನನ್ನ ಕಷ್ಟ, ನನ್ನ ನೋವು, ನನ್ನ ಇದು ತಿರಸ್ಕಾರ ಮಾಡಿದವರು, ನಂಗೆ ಅವಮಾನ ಮಾಡಿದ್ದು, ಅದೆಲ್ಲ ನನಗೆ ಓದ್ಬೇಕಾದ್ರೆ ನಂಗೆ ನೆನಪು ಬರೋದು. ನಾನು ಯಾಕೆ ಬೆಳಿಬೇಕು, ನಾನು ಏನಕ್ಕೆ ಇರ್ಬೇಕು ಅಂತ. ಇವಾಗ ನಮ್ಮ ಸರ್ಕಾರಿ ಹುದ್ದೆ ಆಗಿದ್ರೆ ನನ್ಗೆ ಇಡೀ ನನ್ನ ಲೈಫ್ ತುಂಬಾ ಅದು ನಂಗೆ ಜೀವನ ಕೊಡುತ್ತು, ನಂಗೆ ಹೆಸರು ಕೊಡುತ್ತೆ. ಇವಾಗ ನಮ್ಗೆ ಯಾರು ತಿರಸ್ಕಾರ ಆತಾರಲ್ಲ ಅವ್ರ ಹತ್ರ ಇವಾಗ ನನ್ಗೆ ಇವಾಗ ಯಾರಾದ್ರೂ ಇವಾಗ ಬೈತೀರಾ, ಯಾಕೆ ನಾನು ಬೈತೀರಾ, ನಾನು ಇವಾಗ ಗೌರ್ಮೆಂಟ್ ಎಂಪ್ಲಾಯ್ ಅಂತ ಹೇಳ್ಕೋಬಹುದಲ್ವಾ. ಇವಾಗ ನಮ್ಗೆ ತಿರಸ್ಕಾರ ಪರವಾಗಿಲ್ಲ, ನಾನು ಟ್ರಾನ್ಸ್ಜೆಂಡರ್ ಆಗಿದ್ದೀನಿ, ನಾನು ಒಬ್ಬ ಸ್ವಂತ ಕಾಲ ಮೇಲೆ ತಾವೇ ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಹೌದು 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 ಸಮಾಜದಲ್ಲಿ ಯಾವ್ದೋ ಒಂದು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ, ನೀವು ಸೆಕ್ಸೋ ಅಥವಾ ಭಿಕ್ಷಾಟನೆ ಏನು ಮಾಡ್ತಾ ಇಲ್ಲ. ಅದು ಅನಿವಾರ್ಯತೆ, ಪಾಪ ಅವ್ರದ್ದು ಕೆಟ್ಟದಂತ ಹೇಳಲ್ಲ, ಅನಿವಾರ್ಯತೆಗೆ ಹೋಗಿ ಆ ಕೆಲ್ಸಕ್ಕೆ ಹೋಗ್ತಾರೆ.